ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ. ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ, ಅಯೋಧ್ಯ, ಸೀತಾಮಡಿ, ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ. ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ. ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ. ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ 94. ರಾಜೀವ್ ಗಾಂಧಿ ವಸತಿ ನಿಗಮ ಹಾಗೂ ಪ್ರಧಾನಮಂತ್ರಿ ಆವಾಸ್ ಯೋಜನೆ 2.0 ಇವರ ಒಂದು ಸಂಯುಕ್ತಾಶ್ರಯದಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆಯ ವಸತಿ ರಹಿತ ಕುಟುಂಬದವರಿಗೆ ಒಂದು ತಮ್ಮದೇ ಒಂದು ನಿವೇಶನದಲ್ಲಿ ಸೂರು ಕಟ್ಟಿಕೊಳ್ಳಲು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಸಂಯುಕ್ತಾಶ್ರಯದಿಂದ ಒಂದು ಸಹಾಯಧನ ನೀಡೋದಕ್ಕೆ ಅಂತ ಹೇಳಿ ಅರ್ಜಿಯನ್ನು ಕರೆದಿದ್ದಾರೆ. ಈಗಾಗಲೇ ಅರ್ಜಿ ಅಪ್ಲಿಕೇಶನ್ ಹಾಕೋದಕ್ಕೆ ಎಲ್ಲ ಸೈಬರ್ನಲ್ಲಿ ಕೂಡ ಅವರಿಗೆ ಟ್ರೈನಿಂಗ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ಒಂದು ವಸತಿ ರಹಿತ ಕುಟುಂಬಗಳು ತಮ್ಮದೇ ಒಂದು ಮನೆ ಕಟ್ಕೊಳ್ಬೇಕಂತ ನಿರೀಕ್ಷೆನಲ್ಲಿದ್ದವರು ಈ ಒಂದು ಯೋಜನೆಯ ಒಂದು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಏನು ಒಂದು ನಾಗರಿಕರೇನಿದ್ದಾರೆ ಅವರಿಗೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ಜನಾಂಗದವರಿಗೆ ರಾಜ್ಯ ಸರ್ಕಾರದ ವತಿಯಿಂದ 2 ಲಕ್ಷ ಸಹಾಯಧನ, ಹಾಗೆ ಕೇಂದ್ರ ಸರ್ಕಾರದ ವತಿಯಿಂದ 1.5 ಲಕ್ಷ, ಇತರೆ ಸಾಮಾನ್ಯ ಹಾಗೂ ಹಿಂದುಳಿದ ವರ್ಗದವರಿಗೆ ರಾಜ್ಯ ಸರ್ಕಾರದ ವತಿಯಿಂದ 1.2 ಲಕ್ಷ, ಕೇಂದ್ರ ಸರ್ಕಾರದ ವತಿಯಿಂದ 1.5 ಲಕ್ಷ ಸಹಾಯಧನ ಸಿಗ್ತಾ ಇದೆ. ಇದರ ಒಂದು ಕಂಡೀಷನ್ ಏನಂತ ಹೇಳಿದ್ರೆ, ಹಿಂದಿನ ಯಾವುದೇ ಒಂದು ವಸತಿ ಆಧಾರಿತ ಯಾವುದೇ ಒಂದು ಸಹಾಯಧನ ಪಡೆದೇ ಇರೋವಂಥ ಒಂದು ಏನು ಅರ್ಜಿದಾರರಿದ್ದಾರೆ ಅವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಹಾಗಾಗಿ ಈ ಒಂದು ಸುವರ್ಣಾವಕಾಶಗಳನ್ನು ಯಾವುದೇ ಒಂದು ಕುಟುಂಬ ಮಿಸ್ ಮಾಡ್ಕೋಬೇಡಿ. 15ನೇ ತಾರೀಕು, ಜುಲೈ 15ನೇ ತಾರೀಕು ಕೊನೆ ದಿನಾಂಕ ಇರೋದ್ರಿಂದ ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಹರಾಗಿದ್ದಾರೆ ಅವರು ದಯವಿಟ್ಟು ಹೋಗಿ ಸೈಬರ್ನಲ್ಲಿ ತಮ್ಮ ಒಂದು ನೋಂದಣಿ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಏನಾದರೂ ಮಾಹಿತಿ ನಿಮಗೆ ಬೇಕಿತ್ತು ಅಂದಲ್ಲಿ ನೆಹರು ರೋಡಿನ ಒಂದು ಆಶ್ರಯ ಸಮಿತಿ ಏನಿದೆ, ಮಹಾನಗರ ಪಾಲಿಕೆಯ ಆಶ್ರಯದ ಆಶ್ರಯ ಸಮಿತಿನಲ್ಲಿ ಅಲ್ಲಿ ಬಂದು ಯಾವುದೇ ಒಂದು ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.